ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. WPL ಮ್ಯಾಚ್ ನಲ್ಲಿ ಎಂಐ ವಿರುದ್ಧ RCB ಸಾಕತ್ತಾಗಿ ಆಡಿದೆ. ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಟಾಸ್ ಗೆದ್ದಿದ್ದು ಮುಂಬೈ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಮುಂಬೈ. ಮೊದಲು ಬ್ಯಾಟಿಂಗ್ ಬಂದ RCB ಸ್ಟಾರ್ಟಿಂಗ್ ನಲ್ಲಿ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಈ ಕಡೆ ಸ್ಮೃತಿ ಮಂದನ್ ಅವರು 26 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಆಸೋ 4 ಬೌಂಡ್ರಿ ಹಾಗೂ 1 6 ಕೂಡ ಬಂತು ಸ್ಮೃತಿ ಮಂದನ್ ಅವರ ಬ್ಯಾಟಿಂಗ್ ಇಂದ. ಇನ್ನು RCB ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಎಲ್ಲಿಸ್ ಪೆರಿ ಅವರು ಸಖತ್ತಾಗಿ ಆಡಿದ್ರು. ಆಡಿದಂತ 43 ಬಾಲ್ಗಳಲ್ಲಿ 81 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಆಸೋ 11 ಬೌಂಡ್ರಿ ಹಾಗೂ 2 6 ಕೂಡ ಬಂತು. ಸೂಪರ್ ಅಂತಾನೆ ಹೇಳ್ತೀನಿ. RCB ಗೆ ಮ್ಯಾಚ್ ತಂದು ಕೊಟ್ಟಿದ್ದು ಎಲ್ಲಿಸ್ ಪೆರಿ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ. ಇನ್ನು ರಿಚಾ ಘೋಷ್ ಅವರು ಆಡಿದಂತೆ 25 ಬಾಲ್ಗಳಲ್ಲಿ 28 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಆಲ್ಸೋ 3 ಬೌಂಡ್ರಿ ಹಾಗೂ 1 6 ಕೂಡ ಬಂತು ರಿಚಾ ಘೋಷ್ ಅವರ ಬ್ಯಾಟಿಂಗ್ ನಿಂದ. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ಇನ್ನು RCB ಕಡೆ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಟಾಪ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಎಲ್ಲಿಸ್ ಪೆರಿ ಅವರು 81 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಈ ಕಡೆ ಸ್ಮೃತಿ ಮಂದನ್ ಅವರು ಸಖತ್ತಾಗಿ ಆಡಿದ್ರು, 26 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ರಿಚಾ ಘೋಷ್ ಅವರು 28 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಎಂಐ ಸಖತ್ತಾಗಿ ಬೌಲಿಂಗ್ ನಲ್ಲಿ ಡಾಮಿನೇಟ್ ಮಾಡಿದೆ. ಅಮನ್ಜೋತ್ ಕೌರ್ ಅವರು 3 ವಿಕೆಟ್ ತೆಗೆದಿದ್ದಾರೆ. ಈ ಕಡೆ ಸಂಸ್ಕೃತಿ ಗುಪ್ತಾ ಅವರು 1 ವಿಕೆಟ್ ತೆಗೆದ್ರೆ, ಈ ಕಡೆ ಮ್ಯಾಥ್ಯೂಸ್ ಅವರು 1 ವಿಕೆಟ್ ತೆಗೆದ್ರು ಹಾಗೂ ಇಸ್ಮಾಯಿಲ್ ಅವರು 1 ವಿಕೆಟ್ ತೆಗೆದ್ರು. ಎಂಐ ಕಡೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗ್ ನಲ್ಲಿ. ಈ ಕಡೆ RCB ಕೂಡ ಚೆನ್ನಾಗಿ ಆಡ್ತು. 20 ಓವರ್ಗಳಲ್ಲಿ RCB 167 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡಿದೆ. ಎಂಐಗೆ ಈಗ 168 ರನ್ ಟಾರ್ಗೆಟ್ ಇದೆ. ಡಾಮಿನೇಟ್ ಮಾಡುತ್ತಾ RCB ಬೌಲಿಂಗ್ ನಲ್ಲಿ ಕಾಮೆಂಟ್ ಮಾಡಿ.